ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 27ನೇ ವಿಡಿಯೋ. ಇವಾಗ ಡೈಸಲ್ಲಿರೋ ಪ್ರೊಬಾಬಿಲಿಟಿ ಪ್ರಾಬ್ಲಮ್ಗಳು ಮಾಡ್ತೀನಿ. ಡೈಸಲ್ಲಿ ಯಾವ ಥರ ಪ್ರೊಬಾಬಿಲಿಟಿ ಪ್ರಾಬ್ಲಮ್ಗಳು ಮಾಡೋದು ಅಂದರೆ ಈ ಥರ ಸಿಂಪಲಾಗಿ ಮಾಡ್ಬೋದು. ಡೈಸಲ್ಲಿ ಯಾವ್ಯಾವ ಚಾನ್ಸ್ ಇರ್ತದೆ ಬೀಳೋದು, ಎಲ್ಲದ್ರದ್ದು ಈಕ್ವಲ್ ಚಾನ್ಸ್ ಇರ್ತದೆ 1ರಿಂದ 6 ತನಕ ಬೀಳೋ ಅಂಥದ್ದು. ಅಲ್ಲಿಗೆ ಚಾನ್ಸ್ಗಳು ಯಾವ್ಯಾವುದು ಅಂತ ಬರಿಬೇಕು ಇದರಲ್ಲಿ. 1 2 3 4 5 6. 6ರಲ್ಲಿ ಯಾವ ನಂಬರ್ ಆದರೂ ಬೀಳ್ಬೋದು ಡೈಸ್ ಹಚ್ಚಿದಾಗ. ಅದೇ ಥರ ಇದರಲ್ಲಿ ಯಾವ್ಯಾವ ಥರ ಪ್ರೊಬಾಬಿಲಿಟಿ ಕೇಳ್ಬೋದು, ಯಾವ ನಂಬರ್ ಆದರೂ ಕೇಳ್ಬೋದು. ಪ್ರೊಬಾಬಿಲಿಟಿ ಆಫ್ 1 ಬೀಳೋ ಪ್ರೊಬಾಬಿಲಿಟಿ ಎಷ್ಟು ಅಂತ. 6 ಚಾನ್ಸ್ ಇರ್ತದೆ ಡೈಸಲ್ಲಿ, 6 ಫೇಸ್ಗಳಿರೋದ್ರಿಂದ 1 ಬೀಳೋದು 1/6 ಅಂತ. 6 ಚಾನ್ಸ್ಗಳು ಟೋಟಲ್ ಚಾನ್ಸ್ಗಳು, 1 ಬೀಳೋ ಚಾನ್ಸು 1. ಅದೇ ಥರ ಪ್ರೊಬಾಬಿಲಿಟಿ ಆಫ್ 5 ಬೀಳೋದೆಷ್ಟು ಅಂತ ಕೇಳಿರ್ತಾರೆ. 5 ಅನ್ನೋದು ಒಂದೇ ಒಂದು ಚಾನ್ಸು, ಹಂಗಾಗಿ ಅದೆಷ್ಟು ಅಂತ ಬರಿಬೋದು, 1/6 ಅಂತ ಬರಿಬೋದು. ಅಷ್ಟು ಚಾನ್ಸ್ ಐತೆ ಅಂತ. ಅದೇ ಥರ ಪ್ರೊಬಾಬಿಲಿಟಿ ಆಫ್ 3 ಬೀಳೋದೆಷ್ಟು ಅಂತ ಕೇಳಿರ್ತಾರೆ. 3 ಬೀಳೋದು ಒಂದೇ ಚಾನ್ಸು, 1/6 ಅಂತ ಬರಿಬೇಕು ಅವಾಗ ಪ್ರೊಬಾಬಿಲಿಟಿದು. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಈವನ್ ನಂಬರ್ ಅಂತ ಕೇಳ್ತಾರೆ. ಇವಾಗ ಏನೇನಂತ ಬರಿಬೋದು ಇದರಲ್ಲಿ. ಈವನ್ ನಂಬರ್ ಅಂದಾಗ ಎಷ್ಟು ಈವನ್ ನಂಬರ್ ಆಯಿತು, 1 2 3, 2 4 6 ಈವನ್ ನಂಬರ್ಗಳು. 3 ಈವನ್ ನಂಬರು, ಟೋಟಲ್ 6 ಚಾನ್ಸು, 3/6 ಅಂತ ಬರಿಬೋದು. 3 1 3 2 ಹಾಫ್ ಅಂತ ಬರಿಬೇಕು. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗು ಪ್ರೈಮ್ ನಂಬರ್ ಅಂತ ಕೇಳಿರ್ತಾರೆ. ಪ್ರೈಮ್ ನಂಬರ್ ಅಂದರೆ ಯಾವ್ಯಾವುದು, ಯಾವುದರಿಂದನೂ ಡಿವೈಡ್ ಆಗದೆ ಇರೋದು ಅವನ್ನ ಬಿಟ್ಟು. 2 3 5 3 ಪ್ರೈಮ್ ನಂಬರ್ಗಳೈತೆ. ಹಂಗಾಗಿ ಅದನ್ನು 3/6 ಅಂತಾಗಿ ಅದರದ್ದು ಹಾಫ್ ಚಾನ್ಸ್ ಇರ್ತದೆ. ಪ್ರೊಬಾಬಿಲಿಟಿ ಆಫ್ ನಾಟ್ 5 ಅಲ್ಲದೇ ಯಾವ್ಯಾವ್ದು ಬೀಳ್ಬೋದು, ಇನ್ನು ಎಲ್ಲ ಬೀಳೋದ್ರದ್ದು ಚಾನ್ಸ್ ಎಷ್ಟು ಅಂತ ಇರ್ತದೆ. 5ರದ್ದು ಒಂದೇ ಚಾನ್ಸು, ಇನ್ನು ಮಿಕ್ಕಿದೆಲ್ಲ ಎಷ್ಟು ಚಾನ್ಸ್ ಐತೆ, 5 ಚಾನ್ಸ್ ಐತೆ. 5 ಬಿಟ್ಟು ಬೇರೆದೆಲ್ಲ 1 2 3 4 5. ಹಂಗಾಗಿ 5/6 ಚಾನ್ಸ್ ಇರ್ತದೆ. ಅದೇ ಪ್ರೊಬಾಬಿಲಿಟಿ ಆಫ್ ನಾಟ್ ಅಂತ 1 ನಂಬರು 2 ನಂಬರ್ ಕೇಳಿದ್ರೆ ಮಿಕ್ಕಿರೋದು ಎಷ್ಟು ನಂಬರು, 5 ನಂಬರು ಇಲ್ಲ 4 ನಂಬರು ಡಿವೈಡೆಡ್ ಬೈ 6 ಅಂತ ಬರಿಬೇಕು. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಬಿಗ್ಗರ್ ದೆನ್ 2 ಅಂತ ಕೇಳ್ತಾರೆ. 2ಕ್ಕಿಂತ ದೊಡ್ಡ ನಂಬರ್ ಬೀಳೋ ಪ್ರೊಬಾಬಿಲಿಟಿ ಎಷ್ಟು ಅಂತ. 2ಕ್ಕಿಂತ ದೊಡ್ಡ ನಂಬರ್ ಅಂದರೆ ಯಾವುದು, ಇದೆಲ್ಲ 2ಕ್ಕಿಂತ ದೊಡ್ಡದು. 3 4 5 6. ಅಲ್ಲಿಗೆ 1 2 3 4 4 ನಂಬರ್ಗಳಾಯಿತು. ಹಂಗಾಗಿ ಇದನ್ನು 4/6 ಅಂತ ಬರಿಬೇಕು. 2 2 2 3 2/3 ಪ್ರೊಬಾಬಿಲಿಟಿ ಇರೋದು. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು 5 ಅಂತ. ಬಿಗ್ಗರ್ ದೆನ್ 2 ಮತ್ತು ಸ್ಮಾಲರ್ ದೆನ್ ಆರ್ ಈಕ್ವಲ್ ಅಂತ ಮಾಡಿದಾಗ ಬರೀ ಬಿಗ್ಗರ್ ಆರ್ ಸ್ಮಾಲರ್ ಅಂದಾಗ ಈ ನಂಬರ್ ಸೇರಿಸಂಗಿಲ್ಲ, ಬರೀ ಮಿಕ್ಕಿರೋ ನಂಬರ್ಗಳು ಬರೀಬೇಕು. ಈಗ ಸ್ಮಾಲರ್ ದೆನ್ ಆರ್ ಈಕ್ವಲ್ ಅಂದರೆ ಆ ನಂಬರ್ನು ಸೇರಿಸ್ಬೇಕು. ಇವಾಗ 5ಕ್ಕಿಂತ ಸ್ಮಾಲ್ ಯಾವ್ಯಾವುದು, ಇವು 4 ನಂಬರು. ಈಕ್ವಲ್ ಟು 5 ಸೇರಿಸ್ಬೇಕು. ಸ್ಮಾಲರ್ ದೆನ್ ಆರ್ ಈಕ್ವಲ್ ಅಂದರೆ ಇಷ್ಟು ನಂಬರ್ಗಳು ಆಯ್ತದೆ, 5 ನಂಬರು. ಹಂಗಾಗಿ ಇದು 5/6 ಅಂತ ಆಯ್ತದೆ ಪ್ರೊಬಾಬಿಲಿಟಿ. ಅದೇ ಥರ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ 7 ಅಂತ ಕೇಳಿರ್ತಾರೆ. 7 ಅಂದರೆ ಡೈಸಲ್ಲಿರೋದೇ 1ರಿಂದ 6 ತನಕ ನಂಬರು, 7 ಅನ್ನೋದಿಲ್ಲ. ಹಂಗಾಗಿ 0/6 ಅಂತ ಬರೆದ್ಬಿಟ್ಟು ಅದರದ್ದು ಪ್ರೊಬಾಬಿಲಿಟಿ 0 ಅಂತ ಆಗಿರ್ತದೆ. ಈ ಥರ ಬೇರೆ ಬೇರೆ ಪ್ರೊಬಾಬಿಲಿಟಿ ಪ್ರಾಬ್ಲಮ್ಗಳಿರ್ತದೆ. ಬಾಯ್.